ಮುನ್ನ ಎಂತ ಕತೆ ಹೇಳು. ಯಾವ ಕತೆ? ಯಾವ ಹೇಳು. ಒಂದು ಊರಲ್ಲಿ ಒಂದು ದೊಡ್ಡ ಕಾಡಡ, ದೊಡ್ಡ ಚಂದ ಕಾಡಡ. ಅದು ಲಾಯಕ ಕಾಡಿಪ್ಪಾಗ ಒಂದು ಮರದ ಕೆಳ ಒಂದು ರಿವರ್ ಒಳ್ಳೆ ಫೋರ್ಸಿಲೆ ನೀರೆಲ್ಲ ಹೋಗ್ತಾಡದ್ರಲ್ಲಿ. ಆ ನೀರಲ್ಲಿ ಇಷ್ಟು ಕುഞ്ഞു ಉರಿ ಎರುಗು ಅದರಲ್ಲಿ ಒದ್ದಾಡಿಂಡಿತ್ತಡ. ಹೆಂಗಾರು ಮಾಡಿ ಇದರಿಂದ ಹೆರಬರೆ ಕೂಡಿ ನೀರಿಂದ ಅಷ್ಟಪ್ಪ ಆ ಮರದ ಮೇಲೊಂದು ಗಿಳಿ ಕೂದೊಂಡಿತ್ತಿದ್ದಡ. ಗಿಳಿ ಕೂದೊಂಡಿಪ್ಪಾಗ ಆ ಗಿಳಿ ಎಷ್ಟು ಚೆಂದಿತ್ತು ಅಂತಿದ್ದ. ಲಾಯಕ ಹಸಿರು ಲೈಟಾಗಿ ಮತ್ತೆ ಕೆಂಪು ಕೊಕ್ಕು, ನೋಡ್ಲೆ ತುಂಬ ಚಂದ. ಅದು ಪ್ಯಾರೋಟ್. ಆ ಪ್ಯಾರೋಟ್ ಅದ ನೋಡಿಂಡಿತ್ತಡ. ಆ ಮರದ್ದು ಒಂದು ಇಷ್ಟು ಕುഞ്ഞി ಎಲೆ ಒಂದು ಕೆಳಾಕಿತ್ತು ನೀರಿಗೆ. ಆ ಏರು ಅದರ ಹಿಡ್ಕೊಂಡು ತಡಕ್ಕೆ ಬಂದು ಅದು ಹೆಲ್ಪ್ ಮಾಡಿತ್ತು ಗಿಳಿ. ಹಂಗೆ ಎರೆಗೂ ಬಚ್ಚವತ್ತು. ಎರೆಗೂ ಇದು ಅನಿಸಿತ್ತಡ ಆ ಗಿಳಿಗೆ ಏನಾಗೂ ಒಂದು ಸರ್ತಿ ಹೆಲ್ಪ್ ಮಾಡಿ ಕೂಡಿ ಅದಕ್ಕೆ ಉಪದ್ರ ಅಪ್ಪ ಎರಿಗೂ ಯಾವತ್ತಾದರೂ ಹೆಲ್ಪ್ ಮಾಡ್ತೇವೆ. ಹೆಲ್ಪ್ ಮಾಡಿ ಕೂಡಿ ಕರೆಸೋಣ. ಒಳ್ಳೆ ಬುದ್ಧಿ ಆಗ್ಬೋದು. ಅದಕ್ಕೆ ಹಂಗೆ ತುಂಬ ದಿನ ಕಳೆದು ಆ ಗಿಳಿ ಅಲ್ಲಿ ಮರಲ್ಲಿ ಹಣ್ಣು ತಿಂದುಕೊಂಡಿತ್ತಿದ್ದಡ. ಲಾಯಕಕ್ಕೆ ಸಿವು ಹಣ್ಣು. ಯಾವ ಹಣ್ಣು ಅಂತಿದ್ದ? ಮಲ್ಬೆರಿ. ವಾ, ನಿನ್ನ ಫೇವ್ರೆಟ್ ಹಣ್ಣು ಯಾವುದು? ನನ್ನ ಫೇವ್ರೆಟ್ ಹಣ್ಣಿದು ಅಂತ ಸ್ಟ್ರಾಬೆರಿ. ಏನಾಗಿ ಮಲ್ಬೆರಿ. ಈಗ ಗಿಳಿ ತಿಂದೊಂಡಿತ್ತು. ಸರಿ, ಮತ್ತೆ ಅದಕ್ಕೆ ಇದು ಎರುಗು ಅಲ್ಲ, ಇದು ಬಿಲ್ಲು ಬಾಣ ಬಿಡುವ ಬೇಟೆಗಾರ ಅವಕ್ಕೆ ತೆಗೆದು ನೋಟ ಮಾಡಿಗಿತ್ತಡ. ಬೇಟೆಗಾರ ಗಿಳಿ ಕರೆಕ್ಟ್ ನೋಟ ಮಾಡಿ ಅವನಿಗೀಗ ಬಿಡೆ ಕೂಲಿ ಯಾವುದು ಬೇಟೆಗಾರ ಅದಕ್ಕೆ ಬಿಡೆ ಕೂಲಿ ಕರೆಸಿಂಡತ್ತಾಡ. ಅದಕ್ಕೆ ಎರುಗದರ ನೋಡಿ ಬೇಗ ಇದು ಓಡಿ ಕಾಲಿಂಗ್ ಉಗುರಿಂಗೆ ಕಚ್ಚಿತ್ತಡವಾ? ಉಗುರಿಂಗೆ ಕಚ್ಚು, ಬೆರಳಿಂಗೆ ಕಚ್ಚಬೇಕು. ಬೆರಳಿಂಗೆ ಸಮ ಕಚ್ಚಿತ್ತಡ. ಓಕೆ, ಬೇಟೆಗಾರನ ಬೆರಳಿಂಗೆ ಅಪ್ಪು ಯಪ್ಪು ಅಂತ ಕಚ್ಚಿದು ಅಂತಿದ್ದ. ಉರಿ ತಲೆ ತಿರುಗಿ ಇದ್ದತ್ತು ಬೇಟೆಗಾರ. ಅಷ್ಟೆಲ್ಲ ಕಚ್ಚಿತ್ತು ಅಪ್ಪು. ಕಚ್ಚಪ್ಪಾಗ ಅದು ನೋಟ ಅದಕ್ಕೆ ಬಾಣ ಬಿಡ್ಲೇಡಿಗೆ ಅಲ್ಲ, ಗುರು ತಪ್ಪಿತ್ತು, ನೋಟ ತಪ್ಪಿತ್ತು. ಅಶಪ್ಪ ಅದು ಬಚಾವ್ ಆಗ್ತಿದ ಗಿಳಿ. ಹಂಗೆ ಇಬ್ರು ಬಚಾವ್ ಮಾಡಿದ್ರು. ಇದು ಅದಕ್ಕೆ ಹೆಲ್ಪ್ ಮಾಡಿದ್ದು, ಇದಕ್ಕೆ ಹೆಲ್ಪ್ ಮಾಡಿದ್ದು. ಎಲ್ಗೂ ಫಸ್ಟಿಂಗೆ ಗಿಳಿ ಹೆಲ್ಪ್ ಮಾಡಿದ್ದಕ್ಕೆ ನಾವು ಹೆಲ್ಪ್ ಸಿಕ್ಕಿತ್ತು. ಈಗ ಎಂಥರೊಂದು ನಮಗೆ ಫಸ್ಟಿಂಗೆ ನಾವು ಆರಾರು ಹೆಲ್ಪ್ ಮಾಡಿದ್ರೆ ಅವು ಸಹ ಒಂದೊಂದು ಸರ್ತಿ ಹೆಲ್ಪ್ ಮಾಡಿ ಸಿಕ್ಕುತ್ತೆ. ಸ್ಟೋರಿ ಮೋರಲ್ ಆಫ್ ದ ಸ್ಟೋರಿ. ಲೈಕ್ ಇಟ್. ಥ್ಯಾಂಕ್ ಯು. ಬೇಟೆಗಾರಂಗೆ ಕ್ಲಿನಿಕ್ ಅಡ್ರೆಸ್ ಕೊಟ್ಟಂತೆ. ಥ್ಯಾಂಕ್ ಯು. ಅಯ್ಯೋ ದೇವರೇ, ಮಧ್ಯೆ ಕಾಲು ಉರಿತಾ ಇದ್ರಲ್ಲ. ಅಯ್ಯೋ.